ಕ್ರಿಕೆಟ್ ಜಗತ್ನಲ್ಲಿ ನಂಬರ್ 3 ಸ್ಲಾಟ್ ಅಂದರೆ ಮೊದಲು ನೆನಪಾಗುವುದೇ ವಿರಾಟ್ ಕೊಹ್ಲಿ. ಅದರಲ್ಲೂ ಟಿ20 ಕ್ರಿಕೆಟ್ನಲ್ಲಿ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಹಲವು ಬಾರಿ ಭಾರತಕ್ಕೆ ಅಸಾಮಾನ್ಯ ಗೆಲುವು ತಂದು ಕೊಟ್ಟಿದ್ದಾರೆ. ಇವರು 2016ರ ಟಿ20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೆ ಎಂಟ್ರಿ ನೀಡಬೇಕಂದ್ರೆ ಟೀಂ ಇಂಡಿಯಾ ಆಸೀಸ್ ವಿರುದ್ಧ ಗೆಲ್ಲಲೇಬೇಕಿತ್ತು. 161 ರನ್ಗಳ ಗುರಿ ಬೆನ್ನಟ್ಟಿದ್ದ ಧೋನಿ ಪಡೆ 94 ರನ್ಗೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದಿದ್ದ ಕೊಹ್ಲಿ ಅಸಾಮಾನ್ಯ ಬ್ಯಾಟಿಂಗ್ ಮೂಲಕ ಆಸೀಸ್ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು. ಅಜೇಯ 82 ರನ್ ಬಾರಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಕೊಹ್ಲಿ ರಿಟೈರ್ಮೆಂಟ್ ನಂತರ ಟೀಂ ಇಂಡಿಯಾ ಪರ ಅವರ ಸ್ಥಾನವನ್ನ ತುಂಬುವುದು ಸುಲಭವಲ್ಲ ಅನ್ನುವ ಮಾತುಗಳು ಕೇಳಿ ಬಂದಿದ್ವು. ಆದ್ರೀಗ ಯಂಗ್ಸ್ಟರ್ ತಿಲಕ್ ವರ್ಮಾ ಕೊಹ್ಲಿಯ ಹಾದಿಯಲ್ಲೇ ನಡೆಯುತ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 2ನೇ ಟಿ20 ಪಂದ್ಯದಲ್ಲೂ ತಿಲಕ್ ಕೊಹ್ಲಿಯಂತೆಯೇ ಮಿಂಚಿದ್ರು. 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗಿಳಿದು ಅಬ್ಬರಿಸಿದ್ರು. ಒಂದೆಡೆ ವಿಕೆಟ್ ಬೀಳುತ್ತಿದ್ರು ಧೃತಿಗೆಡದೆ ಕೊನೆಯವರೆಗೂ ಕ್ರೀಸ್ನಲ್ಲಿ ನಿಂತು ತಂಡಕ್ಕೆ ಗೆಲುವು ತಂದುಕೊಟ್ರು. ತಿಲಕ್ರ ಈ ಆಟಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಮಾತ್ರವಲ್ಲ, ದಕ್ಷಿಣ ಆಫ್ರಿಕಾ ವಿರುದ್ಧದ ಸರಣಿಯಲ್ಲೂ ತಿಲಕ್ ಮಿಂಚಿದ್ರು. ಸರಣಿಯ ಮೊದಲೆರಡು ಪಂದ್ಯಗಳಲ್ಲಿ 4ನೇ ಕ್ರಮಾಂಕದಲ್ಲಿ ಆಡಿದ್ದ ತಿಲಕ್ ಫೇಲ್ ಆಗಿದ್ರು. ಇದರಿಂದ 3ನೇ ಪಂದ್ಯದಲ್ಲಿ ಅಬ್ಬರಿಸಲೇಬೇಕು ಅಂತ ಫಿಕ್ಸ್ ಆಗಿದ್ರು. ಅದಕ್ಕಾಗಿ ಮ್ಯಾಚ್ಗೂ ಮುನ್ನ ನಾಯಕ ಸೂರ್ಯ ಬಳಿ ತೆರಳಿ ನಾಳೆಯ ಪಂದ್ಯದಲ್ಲಿ ನನಗೆ ನಂಬರ್ 3ಯಲ್ಲಿ ಆಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡಿದ್ರು. ತಿಲಕ್ ಮನವಿಗೆ ಸೂರ್ಯ ಹಿಂದೆ ಮುಂದೆ ನೋಡದೆ ಗ್ರೀನ್ ಸಿಗ್ನಲ್ ನೀಡಿದ್ರು. ತನ್ನ ಮೇಲಿಟ್ಟ ನಂಬಿಕೆಯನ್ನ ಉಳಿಸಿಕೊಂಡ ತಿಲಕ್ ಶತಕ ಬಾರಿಸಿದ್ರು. 4ನೇ ಪಂದ್ಯದಲ್ಲೂ ಕೂಡ ಅದನ್ನೇ ರಿಪೀಟ್ ಮಾಡಿದ್ರು. ಒಂದೆಡೆ ತಿಲಕ್ ವರ್ಮಾ ಆಟಕ್ಕೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ, ಆದರೆ ಕೊಹ್ಲಿ ಫ್ಯಾನ್ಸ್ ಮಾತ್ರ ತಿಲಕ್ ಮೇಲೆ ಕೆಂಡ ಕಾರ್ತಿದ್ದಾರೆ. ಅದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ತಿಲಕ್ ಲೈಕ್ ಮಾಡಿರುವ ಅದೊಂದು ಪೋಸ್ಟ್. ಇನ್ಸ್ಟಾಗ್ರಾಮ್ ಪೇಜ್ ಒಂದರಲ್ಲಿ ತಿಲಕ್ ಆಟವನ್ನ ಮೆಚ್ಚಿ 3ನೇ ಕ್ರಮಾಂಕದಲ್ಲಿ ಭಾರತದ ಪರ ಆಡಿದ ಗ್ರೇಟ್ ಬ್ಯಾಟರ್ ಅಂತ ಪೋಸ್ಟ್ ಮಾಡಲಾಗಿತ್ತು. ಈ ಪೋಸ್ಟ್ ಅನ್ನ ತಿಲಕ್ ಲೈಕ್ ಮಾಡಿದ್ದಾರೆ. ಇದೇ ಈಗ ಕೊಹ್ಲಿ ಅಭಿಮಾನಿಗಳ ಕಣ್ಣು ಕೆಂಪಗಾಗಿಸಿದೆ. ಇದರಿಂದ ಕೊಹ್ಲಿ ಫ್ಯಾನ್ಸ್ ಒಂದೆರಡು ಪಂದ್ಯಗಳಲ್ಲಿ ಅಬ್ಬರಿಸಿದ ಮಾತ್ರಕ್ಕೆ ತಿಲಕ್ಗೆ ತಾವೇ ಶ್ರೇಷ್ಠ ಅನ್ನುವ ಅಹಂ ಬಂದಿದೆ ಅಂತ ಕಿಡಿ ಕಾರ್ತಿದ್ದಾರೆ. ಹೀಗೆ ಒಂದು ಕಡೆಯಲ್ಲಿ ತಿಲಕ್ ವರ್ಮಾ ಮಿಂಚುತ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಟಿ20 ನಾಯಕ ಸೂರ್ಯ ಡಲ್ ಆಗಿದ್ದಾರೆ. ಸೂರ್ಯಕುಮಾರ್ ಯಾದವ್ ಟಿ20 ಕ್ರಿಕೆಟ್ ಜಗತ್ತಿನ ಅದ್ಭುತ ಬ್ಯಾಟ್ಸ್ಮನ್, ಭಾರತೀಯ ಕ್ರಿಕೆಟ್ನ ಮಿಸ್ಟರ್ 360. ಗ್ರೌಂಡ್ ಯಾವುದೇ ಇರಲಿ, ಪಿಚ್ ಹೇಗೆ ಇರಲಿ, ಬೌಲರ್ ಯಾರೇ ಇರಲಿ, ಬೌಲನ್ನ ಬೌಂಡ್ರಿ ಲೈನ್ ದಾಟಿಸೋದ್ರಲ್ಲಿ ಸೂರ್ಯ ಪಂಟರ್. ಟೀಂ ಇಂಡಿಯಾ ಪರ ಸೂರ್ಯ ಹಲವು ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳಲ್ಲಿ ಆಡಿದ್ದಾರೆ. ಆದರೆ ನಾಯಕರಾದ ಮೇಲೆ ಸೂರ್ಯ ಡಲ್ ಆಗಿದ್ದಾರೆ. ಕಳೆದೆರಡು ವರ್ಷ ಹೊಡಿಬಡಿ ಆಟದಲ್ಲಿ ಪ್ರಜ್ವಲಿಸಿದ್ದ ಸೂರ್ಯ ಕ್ಯಾಪ್ಟನ್ ಆದ್ಮೇಲೆ ಮಂಕ್ ಆಗಿದ್ದಾರೆ. ರನ್ ಗಳಿಸಲು ಪರದಾಡ್ತಾ ಇದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಸರಣಿಯೇ ಅದಕ್ಕೆ ಸಾಕ್ಷಿಯಾಗಿದೆ. ನಾಯಕರಾದ್ಮೇಲೆ ಸೂರ್ಯ ಈವರೆಗೂ 12 ಪಂದ್ಯಗಳನ್ನಾಡಿದ್ದಾರೆ. ಆದರೆ ಒಮ್ಮೆಯೂ 360 ಡಿಗ್ರಿಯಲ್ಲಿ ಅಬ್ಬರಿಸಿಲ್ಲ. ಈ 12 ಇನ್ನಿಂಗ್ಸ್ಗಳಿಂದ ಕೇವಲ 242 ರನ್ ಗಳಿಸಿದ್ದಾರೆ. 2022ರಲ್ಲಿ 1164 ರನ್ ಬಾರಿಸಿದ್ದ ಸೂರ್ಯ 2023ರಲ್ಲಿ 17 ಇನ್ನಿಂಗ್ಸ್ಗಳಿಂದ 773 ರನ್ ಗಳೇ ಹಾಕಿದ್ರು. ಆದ್ರೆ ಈಗ 12 ಇನ್ನಿಂಗ್ಸ್ಗಳಲ್ಲಿ ಆಡಿದ್ರು 250 ರನ್ ಗಳಿಸಲು ಸಾಧ್ಯವಾಗಿಲ್ಲ. ಪ್ರಸ್ತುತ ಇಂಗ್ಲೆಂಡ್ ವಿರುದ್ಧದ ಸರಣಿಯ ಮೊದಲ ಪಂದ್ಯದಲ್ಲಿ ಸೂರ್ಯ ಡಕೌಟ್ ಆಗಿದ್ರು. 2ನೇ ಪಂದ್ಯದಲ್ಲಿ ಕೇವಲ 12 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. ಆ ಮೂಲಕ ತಂಡವನ್ನ ಸಂಕಷ್ಟಕ್ಕೆ ದೂಡಿದ್ರು. ನಾಯಕತ್ವದ ಜವಾಬ್ದಾರಿ ಸಿಕ್ಕ ಮೇಲೆ ಕೆಲ ಆಟಗಾರರು ಮೊದಲಿಗಿಂತ ಹೆಚ್ಚು ಆರ್ಭಟಿಸುತ್ತಾರೆ, ತಂಡವನ್ನ ಮುಂದೆ ನಿಂತು ಮುನ್ನಡೆಸುತ್ತಾರೆ. ಆದ್ರೆ ಇನ್ನು ಕೆಲವರು ಸೈಲೆಂಟ್ ಆಗ್ತಾರೆ. ಸದ್ಯ ಸೂರ್ಯಕುಮಾರ್ ಪರಿಸ್ಥಿತಿ ಅದೇ ಆಗಿದೆ. ನಾಯಕತ್ವದ ಜವಾಬ್ದಾರಿಯಿಂದಾಗಿ ಮೊದಲಿನಂತೆ ಅಬ್ಬರಿಸಲು ಸೂರ್ಯಗೆ ಆಗುತ್ತಿಲ್ಲ. ಇಂಗ್ಲೆಂಡ್ ವಿರುದ್ಧದ 3ನೇ ಪಂದ್ಯದಲ್ಲಾದರೂ ಸೂರ್ಯ ಮಿಂಚ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.